ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಈ ಚಾನಲ್ಲು ನಿಮಗೆ ಆಲ್ರೆಡಿ ಗೊತ್ತಿದೆ ಯಾಕೆ ಹಾಕಿದ್ದೀನಿ ಅಂತ, ಓಕೆನಾ. ಸೊ ನೀವು ನೋಡ್ಬೋದು, ನಾನು ಹೇಳಿದ್ದೆ ಏನು ಅಂತಂತಂದರೆ 22K ಕೆಳಗಡೆ, ಓಕೆನಾ. ಕೆಳಗಡೆ 22K ಇನ್ನೂ ಟಾರ್ಗೆಟ್ ಇದೆ. ಓಕೆ, 23K ಇಲ್ಲಿ ಬಂದರೆ, ಓಕೆನಾ. ಬೈ ಚಾನ್ಸ್ ಇಲ್ಲೇನಾದರೂ ಬಂದರೆ ಒಂದು ನಿಮಿಷ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲೇನಿದೆ ಸೈಕಾಲಜಿಕಲ್ ನಂಬರ್ ಇದೆ ಆಲ್ರೆಡಿ, ಓಕೆನಾ. 23K ಇಲ್ಲೇನಾದರೂ ಬಂದರೆ, ಇಲ್ಲೇನಾದರೂ ಬಂದರೆ ಇಲ್ಲಿ ಸೇಲ್ ಮಾಡ್ತೀನಿ ಅಂತ ನೋಡಿ. ಇಲ್ಲಿಂದ ಬಂದರೆ ಅಂತ ಹೇಳಿದ್ದೀನಿ, ಓಕೆನಾ. ಇಲ್ಲಿಂದ ಓಪನ್ ಆದರೆ 23K ಓಪನ್ ಆದರೆ ಅಲ್ಲಿಂದ ಕೆಳಗಡೆನೇ ಬಂತು. ಇಲ್ಲಿ ಟೈಮ್ ಕೊಡಲಿಲ್ಲ, ಯಾಕಂತಂದರೆ ಗ್ಯಾಪ್ ಅಪ್ ಓಪನ್ ಆಯಿತು, ಓಕೆನಾ. ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು, ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ನೀವೇನು ಎನಲೈಸಿಸ್ನ ನೀವು ಮೈಂಡಲ್ಲಿ ಇಟ್ಕೊಂಡ್ಬಿಡ್ಬೋದು. ಓಕೆ, 23K ಅಂತ ಆಲ್ರೆಡಿ ಇಲ್ಲಿ ಮೂವ್ಮೆಂಟ್ ಆಗಿದೆ ಮತ್ತು ಈ ಮೂವ್ಮೆಂಟ್ ಬರೋ ಚಾನ್ಸಸ್ ಇದೆ ಅಂತ. ಸೊ ಆಮೇಲೆ ಟೆಲಿಗ್ರಾಮ್ ಗ್ರೂಪಲ್ಲೂ ಹಾಕಿದ್ದೀನಿ, ಏನು ಕಾಲ್ ಕಡೆ, ಓಕೆ, ಬಿ ಕೇರ್ಫುಲ್ ಅಂತ. ಬಿ ಕೇರ್ಫುಲ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಕಾಲ್ ಕಡೆ ಬಿ ಕೇರ್ಫುಲ್ ಯಾಕೋ ಅಂತಲೇ ಅಂದೆ. ಮತ್ತು ಇದು ಟ್ರೇಡ್ ಕೊಡೋದಿಲ್ಲ, ಟೋಟಲಿ ರಾಂಗ್, ಓಕೆನಾ. ನಾನು ಡೈರೆಕ್ಟಾಗಿ ನಾನು ಏನಾದರೂ ಹೇಳಿದೆ ಅಂದ್ಕೊಳ್ಳಿ, ಪುಟ್ ತೊಗೊಳ್ಳಿ ನೀವು ಅಂತ, ನೀವೇನು ಮಾಡ್ತೀರಾ? 10 ಲಾಟೋ 100 ಲಾಟೋ ಇದು ಕಾಮನಾಗಿ ಎಲ್ಲರೂ ಹೊಡಿತಾರೆ. ನೀವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸಹಿತ ಹೊಡಿತಾರೆ. ಇದು ಟ್ರೇಡಿಂಗ್ ಬಗ್ಗೆ ಗೊತ್ತಿಲ್ಲ ಅನ್ನೋರು ಸಹಿತ ಹೊಡಿತಾರೆ. ಬಟ್ ಒಂದು ಏನಾದರೂ ರಿವರ್ಸ್ ಹೋದರೆ ನಾನು ಕೊಟ್ಟಿರೋ ಪುಟ್ಟು ಎಲ್ಲ ನಿಮ್ಮದು ಕ್ಯಾಪಿಟಲು ಝೀರೋ ಆಗೋಕ್ಕೆ ಒಂದು ಕ್ಷಣವೂ ಆಗೋಂಗಿಲ್ಲ. ಸೊ ಅದಕ್ಕೆ ಯಾವಾಗಲೂ ನಾನು ಹೇಳೋದೇನು, ಬಿ ಕೇರ್ಫುಲ್ ಅಷ್ಟೇ. ಅದಕ್ಕೆ ನಾನು ಯಾವಾಗಲೂ ಡೈರೆಕ್ಟಾಗಿ ಕೊಡೋಂಗಿಲ್ಲ, ನಾನು ಇಂಡೈರೆಕ್ಟಾಗಿ ಏನಾದರೂ ಒಂದು ಮೆಸೇಜ್ ಹಾಕ್ತಾ ಇರ್ತೀನಿ. ನೀವು ಅದನ್ನು ತಿಳ್ಕೊಂಡು ನೀವು ಹೋಗಬೇಕು, ಓಕೆನಾ. ಅದಾದ ತಕ್ಷಣ ಈಗ ಇದು ಚಾನಲ್ ಅಂತೂ ಇನ್ನೂ ಇಟ್ಕೊಳ್ಳಿ. ನೋಡಿ, ಈ ಚಾನಲ್ನ ಎಷ್ಟು ರೆಸ್ಪೆಕ್ಟ್ ಮಾಡಿದೆ, ಓಕೆನಾ. ಇಲ್ಲೊಂದು ಮಿಡ್ಲ್ ಲೈನ್ ಇದೆ, ಹೇಳಿದೆ ಮಿಡ್ಲ್ ಪಾಯಿಂಟ್ ಇದೆ ಅಂತ. ಸೊ ಇಲ್ಲಿ ನೋಡಿ, ಇಲ್ಲೇನು ವರ್ಕ್ ಮಾಡಿದೆ, ಇಲ್ಲೇನೂ ಅದೇ ರೀತಿ ವರ್ಕ್ ಮಾಡಿದೆ. ನಿಮಗೆ ಬೆಳಗ್ಗೆ ಮಾರ್ನಿಂಗ್ ಸತಾಸಿ ಕಾಲಲ್ಲೂ ಒಂದು 50 ಪಾಯಿಂಟು, ಪುಟ್ಟಲ್ಲೂ ಒಂದು 50 ಪಾಯಿಂಟು, ಬರೀ ಹಿಂಗೆ ಓಡಾಡಿದೆ. ನೀವೆಲ್ಲ ಎಸ್ ಇಡ್ತೀರಾ 25 ಪಾಯಿಂಟು. ಅದಕ್ಕೆ ಹೇಳೋದು, ಯಾವಾಗಲೂ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು. ಈಗ ನೋಡಿ, ನೀವು 23K ಏನಾದರೂ ನೀವು ಬೆಳಗ್ಗೆನ ಮಾರ್ನಿಂಗೆ ನೋಡಿಬಿಟ್ಟು, ಓಕೆನಾ, ಪುಟ್ಟು ತೊಗೊಂಡಿದ್ರಿ ಅಂದ್ಕೊಳ್ಳಿ, ಓಕೆ, ಔಟ್ ಆಫ್ ದ ಮನಿ, ಯಾಕಂದರೆ ಇಲ್ಲಿಂದನೇ ಫಾಲ್ ಆಗ್ತಾಯಿರೋದು. ಅದನ್ನು ನೀವು ಆರಾಮಾಗಿ ನೀವು 100 ಪಾಯಿಂಟನ್ನು ಕವರ್ ಮಾಡ್ಬೋದಾಗಿತ್ತು. ನೀವು ಪ್ರೈಸ್ ಆ್ಯಕ್ಷನಲ್ಲಿ ನೋಡಿಕೊಳ್ಳ್ರಿ, ಓಕೆನಾ. ನಾನು ತೊಗೊಂಡಿದ್ದರೆ 23K ಪುಟ್ಟನ್ನ ತೊಗೊಂಡಿದ್ದರೆ ಏನಾಗ್ತಿತ್ತು ಅಂತ, ಓಕೆನಾ. ಅದರಲ್ಲಿ ಈಗ ಮತ್ತು ಡೇ ಕ್ಯಾಂಡಲಲ್ಲಿ ನೋಡ್ಬಿಡೋಣ, ಡೇ ಕ್ಯಾಂಡಲ್ ಹೇಗೆ ವರ್ಕ್ ಆಗ್ತಾಯಿದೆ ಅಂತ. ಡೇ ಕ್ಯಾಂಡಲ್ಲು ರೆಡ್ಡಲ್ಲೇ ಇದೆ, ಓಕೆ, ರೆಡ್ಡಲ್ಲಿದೆ. ವೀಕ್ಲಿ ಕ್ಯಾಂಡಲ್ಲು ಗ್ರೀನಲ್ಲಿದೆ, ಮತ್ತು ಮಂತ್ಲಿ ಅಂತೂ ರೆಡ್ಡಲ್ಲೇ ಬಂದಿದೆ ಇನ್ನು, ಓಕೆ. ಇದು ಇಂಪಾರ್ಟೆಂಟ್ ಆಗುತ್ತೆ ಈ ಲೆವೆಲ್, ಓಕೆನಾ. ಈ ಲೆವೆಲ್ ಎಲ್ಲಿದೆ ನೋಡ್ಬಿಡೋಣ ಒಂದ್ಸತಿ. ಈ ಲೆವೆಲ್ ಬಂದುಬಿಟ್ಟು 22,330 ಇದೆ, ಓಕೆನಾ. ಈ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಇದು ಬಾಟಮ್ ಲೆವೆಲ್. ಬೈ ಚಾನ್ಸ್ ಇದು ಏನಾದರೂ ಬ್ರೇಕ್ ಆದರೆ, ಓಕೆನಾ, ನೀವು ನೋಡೋದು ಆರಾಮಾಗಿ 21,900, ಓಕೆನಾ. ಇದು ಏನಾದರೂ ಗ್ಯಾಪ್ ಡೌನಲ್ಲಿ ಓಪನ್ ಆಗಿಬಿಟ್ರೆ ನಾಳೆನೇ ಈ ಟಾರ್ಗೆಟ್ ಮಾಡ್ಕೊಳ್ಳಿ. ಅದು ಗ್ಯಾಪ್ ಡೌನ್ ಎಲ್ಲಾಗಿರುತ್ತೆ ಅದ್ರ ಮೇಲೆ ಇಂಪಾರ್ಟೆಂಟ್. ಗ್ಯಾಪ್ ಡೌನ್ ಬೈ ಚಾನ್ಸ್ ಇಲ್ಲ ಆಯಿತು ಅಂದ್ಕೊಳ್ಳಿ, ಇದನ್ನು ಟಾರ್ಗೆಟ್ ಮಾಡಿ. ಎಲ್ಲಿ ಅಂತಂದರೆ ಒಂದು ರೀಟೆಸ್ಟ್ ಬಂದೇ ಬರುತ್ತೆ ಮೇಲ್ಗಡೆ. ಸಡನ್ನಾಗಿ ಒಂದು 400 ರೀಟೆಸ್ಟ್ ಬರುತ್ತೆ ಮೇಲ್ಗಡೆ. ಬಂದಾಗ ನೀವು ಸೇಲ್ ಮಾಡ್ಬೋದು, ಆರಾಮಾಗಿ ಪುಟ್ಟನ್ನು ತೊಗೊಂಡು ಕುತ್ಕೋಬೋದು. ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಓಕೆನಾ. ಸೈಕಾಲಜಿಕಲ್ ನಂಬರ್ ಅಂತೂ ನಿಮಗೆ ಗೊತ್ತೇ ಇದೆ, 23K ಇದೆ. 23K ಮೇಲೆ ಹೋಗೋದಂತೂ ಈಗ ನನಗಂತೂ ಅನ್ನಿಸ್ತಾ ಇಲ್ಲ, ನೋಡೋಣ. ಬಟ್ ವೀಕ್ಲಿ ಕ್ಯಾಂಡಲಲ್ಲಿ ಏನಾಗಿದೆ ಅಂತಂದರೆ ಇದು ಆಗಿದೆ. ಬಟ್ ವೀಕ್ಲಿ ಇನ್ನೂ 7ನೇ ತಾರೀಕುವರೆಗೂ ಇದೆ, ಹೌದಾ. 7ನೇ ತಾರೀಕುವರೆಗೂ ಅಂತಂತಂದರೆ ಇಲ್ಲಿವರೆಗೂ ಬರುತ್ತೆ. ಸೊ ಅದನ್ನು ನೋಡೋಣ ಏನಾಗುತ್ತೆ ಅಂತೇಳಿ. ಇದು ಚಾನಲ್ನ ಡಿಲೀಟ್ ಮಾಡಿಬಿಡ್ತೀನಿ. ಚಾನಲ್ ಯಾಕೆ ಇಟ್ಟಿದ್ದೆ ನಾನು ಅಂದರೆ, ಯಾವ ರೀತಿ ರೆಸ್ಪೆಕ್ಟ್ ಮಾಡುತ್ತೆ ಮಾರ್ಕೆಟು, ಓಕೆನಾ, ನಿಮಗೂ ಒಂದು ಐಡಿಯಾ ಬರುತ್ತೆ. ಡೇ ಕ್ಯಾಂಡಲಲ್ಲಂತೂ ರೆಡ್ಡೇ ಇದೆ, ಹೌದಾ. ಮತ್ತು 5 ಮಿನಿಟ್ಸ್ ಕ್ಯಾಂಡಲ್ಲು, 5 ಮಿನಿಟ್ಸ್ ಕ್ಯಾಂಡಲಲ್ಲಿ ಮತ್ತು ಏನಿದೆ, ಫಾಲಿಂಗ್ ಮೂಡಲ್ಲೇ ಇದೆ ಮಾರ್ಕೆಟ್. ಬಟ್ ನಿಮಗೇನಿಲ್ಲಿ ಸತಾಸ್ತು ಮಾರ್ಕೆಟು ಅಂತಂತಂದರೆ, ಇಲ್ಲೇ ಒಂದು 2 ಸತಿ ಮೇಲೆ ಹೋಯ್ತು, ಹೌದಾ. ಇಲ್ಲಿ 2 ರಿಜೆಕ್ಷನ್ ತೊಗೋತು. ರಿಜೆಕ್ಷನ್ ತೊಗೊಂಡು ಮೇಲ್ಗಡೆ ಬಂತು. ಮತ್ತು ಇದು ಹೈನ ಬ್ರೇಕ್ ಮಾಡೋಕ್ಕೆ ನೋಡಿತು, ಬ್ರೇಕ್ ಆಗಲಿಲ್ಲ ಮತ್ತು ಕೆಳಗಡೆನೇ ಬಂತು, ಹೌದಾ. ನಿಮ್ಮದು ಈ ಸೆಕ್ಷನ್ನಲ್ಲಿ ನಿಮ್ಮದೇನು ಟ್ರೇಡಿಂಗ್ ಆಗಿರಲ್ಲ. ನಾನು ಯಾಕೆ ನಿಮ್ಗೆ 10ವರೆಗೆ ಟ್ರೇಡ್ ಮಾಡೋ ಅಂತೀನಿ, ಒಂದು ತಾಸು ಬಿಟ್ಟು ಅಂತಂತಂದರೆ ಇದ್ರ ಸಲುವಾಗಿ. ಈಗ ನೋಡಿ, ಕೆಳಗಡೆ ಬರ್ತದೆ, ನಿಮ್ಮ ಕೆಳಗಡೆನೇ ಮೂಡಿದೆ, ಹೌದಾ. ಬೈ ಚಾನ್ಸ್ ನೀವು ಇಲ್ಲೇನಾದರೂ ಇಲ್ಲಿ ಪುಟ್ಟು ತೊಗೊಂಡಿದ್ರಿ ಅಂದ್ಕೊಳ್ಳಿ, ಓಕೆ, ಕೆಳಗೆ ಬರ್ತಾಯಿದೆ ಮಾರ್ಕೆಟು ಅಂತ. ಬಟ್ ನಿಮ್ಮದು SL ಹಿಟ್ ಆಗಿರುತ್ತೆ. ಬಟ್ ಇಂಥ ಮಾರ್ಕೆಟು ನೋಡಿ, ಇಂಥ ಮಾರ್ಕೆಟ್ ಯಾಕೆ ಬರುತ್ತೆ ಅಂತಂದರೆ ಗ್ಯಾಪ್ ಅಪ್ ಓಪನ್ ಆಗಿದೆ, ಓಕೆನಾ. ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು
50 ಪಾಯಿಂಟ್ ಮೇಲೆ 50 ಪಾಯಿಂಟ್ ಕೆಳಗೆ ಇಂಥ ಮಾರ್ಕೆಟಲ್ಲಿ ನಿಮಗೆ ದುಡಿಯೋಕ್ಕೆ ಆಗೋಲ್ಲ, ಹೌದಾ? ಬಟ್ ನೀವು ಬೈ ಚಾನ್ಸ್ ಮೇಲಂತೂ ಹೋಗಲ್ಲ. ನಂದು ಎನಾಲಿಸಿಸ್ ಪ್ರಕಾರ, ನಂದು ಅದು ಚಾನಲ್ ಏನು ಹಾಕಿದೆ ಆ ಪ್ರಕಾರ 23K, ಓಕೆನಾ? 23K ಬಂದರೆ ಓಕೆ, 23K ಬಂದರೆ ನಾನು ಇಲ್ಲಿಂದ ಎಕ್ಸಿಟ್ ಮಾಡ್ತೀನಿ ಅನ್ನೋದಿದ್ದರೆ ಅವರಿಗೆ ಚೆನ್ನಾಗಿ ಲಾಭ ಕೊಟ್ಟಿರುತ್ತೆ. ಇಲ್ಲಪ್ಪ ನಾನು 10ವರೆಗೆ ಬಂದು ಮಾಡ್ತೀನಿ ಅನ್ನೋರಿಗೆ ಅವ್ರದ್ದು ಪಕ್ಕ SL ಹಿಟ್ ಆಗಿರುತ್ತೆ, ಓಕೆನಾ? SL ಹಿಟ್ ಆಗಿರುತ್ತೆ. ಅದಕ್ಕೆ ನಾನು ಮಾರ್ಕೆಟಲ್ಲಿ ಹೇಳಿದೆ, ಪುಟ್ಟಲ್ಲೂ SL ಹಿಟ್ ಆಗುತ್ತೆ, ಕಾಲಲ್ಲೂ SL ಹಿಟ್ ಆಗಿದೆ ಅಂತ ಒಂದು ಸ್ಕ್ರೀನ್ಶಾಟ್ ಸಹಿತ ಹಾಕಿದ್ದೆ. ಅದು ಎಷ್ಟು? ಒಂದು ಲಾಟಲ್ಲಿ ಟ್ರೈ ಮಾಡಿ. ಅದಕ್ಕೆ ನೋಡಿ, ಇಂಥ ಮಾರ್ಕೆಟಲ್ಲಿ ಒಂದೊಂದು ಲಾಟಲ್ಲಿ ಟ್ರೈ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಕಮ್ಮಿ ಹೋಗುತ್ತೆ. ಎಷ್ಟು ಹೋಯ್ತು? 3K ಹೋಯಿತು, ಸುಮ್ಮನೆ ಆಗಿಬಿಟ್ಟು ಹೀಗೆ. ಅದಕ್ಕೆ ಯಾವಾಗಲೂ ನಿಮ್ಮ ಹಿಡಿತದಲ್ಲಿದ್ದರೆ ನಿಮ್ಮದು ಜಾಸ್ತಿ ಹೋಗೋಲ್ಲ. ಅದನ್ನೇ ನೀವು ಇದನ್ನು +10 ಮಾಡಿದರೆ ಎಷ್ಟು ಹೋಗ್ತಾಯಿತ್ತು ನಿಮ್ಮದು? ಇಲ್ಲೊಂದು 15K, ಓಕೆ, ಮತ್ತು ಇಲ್ಲೊಂದು 15K, ಟೋಟಲ್ 30K ಮೈನಸಲ್ಲಿ ಹೋಗ್ಬಿಡ್ತಿತ್ತು. ಅದ್ರ ಬದಲು 3K ಕಳ್ಕೊಳಕ್ಕೆ ರೆಡಿ ಇದ್ದೀರೋ ಅಥವಾ 30K ಎರಡು, ಓಕೆ, ಒಂದೆರಡು ಟ್ರೈ ಮಾಡಿ. ನಾನು ನಿಮ್ಗೆ ಯಾವಾಗೂ ಎಕ್ಸಾಂಪಲ್ ಹೇಳಿದ್ದೆ, ವಾಟ್ ನೆಕ್ಸ್ಟ್ ಅಂತ, ಓಕೆ? ನನಗೆ ಕಾಲ್ ಆದರೂ ತೊಗೊಳ್ಳಿ, ಪುಟ್ ಆದರೂ ತೊಗೊಳ್ಳಿ, 2 SL ಇರ್ತೈತಾ, ಸುಮ್ಮನೆ ಕೂತ್ಬಿಡಿ. ಓಕೆ, ಇಂಥ ಮಾರ್ಕೆಟ್ ಬರ್ತಾನೆ ಇರುತ್ತೆ, SL ತೊಗೋತಾನೆ ಇರುತ್ತೆ. ಬಟ್ ಇಲ್ಲೇನು ಮಾರ್ನಿಂಗ್ ಸೆಕ್ಷನಲ್ಲಿ ಮಾಡಿರ್ತೀರ ಅವ್ರಿಗೆ SL ಪಕ್ಕ ಹೊಡೆದಿರಲ್ಲ. ಯಾಕೆ ಹೊಡೆದಿರಲ್ಲ ಅಂದರೆ ಇಲ್ಲಿ ಹೈ ನೋಡಿ ಇಲ್ಲಿದೆ, ಓಕೆನಾ? ಇದ್ರ ಹೈ ಬಂದುಬಿಟ್ಟು ಇಲ್ಲಿದೆ. ಬೈ ಚಾನ್ಸ್ ಇದೇನಾದರೂ ಕ್ರಾಸ್ ಆಗಿದ್ದರೆ ಇಲ್ಲಿಂದ ಕಂಪ್ಲೀಟಾಗಿ ಎಕ್ಸಿಟ್. ಅದರಲ್ಲಿ ಬೇರೆ ಇವತ್ತು ನೋ DK, ಓಕೆನಾ? ವೆಡ್ನೆಸ್ಡೇ ಇದೆ, ನೋ DK ಇರುತ್ತೆ. ಸೊ ಇದನ್ನೆಲ್ಲ ಸೈಡಿಗೆ ಇಟ್ಬಿಡಿ, ಪರವಾಗಿಲ್ಲ. ಇವತ್ತು SL ಹಂಟಿಂಗ್ ಮಾರ್ಕೆಟೇ ಅಂತ ಅಂದ್ಕೊಳೋಣ, ಓಕೆ? ನಮ್ಮ ಪ್ರಕಾರ ಮಾಡಿಲ್ಲ ಅಂತಲೇ ಅಂದ್ಕೊಳೋಣ. ನಾಳೆ ಯಾವ ರೀತಿ ವರ್ಕ್ ಆಗುತ್ತೆ ಈಸಿಯಾಗಿ ಹೇಳ್ಬಿಡ್ತೀನಿ. ಈ ಲೆವೆಲ್ ಬಂದುಬಿಟ್ಟು ಬೈ ಚಾನ್ಸ್ ಗ್ಯಾಪ್ ಡೌನ್ ಅಂತೂ ಓಪನ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ನಂದು ಇವತ್ತು ನಾನು ಟಾರ್ಗೆಟ್ ಮಾಡಿದ್ದೆ 22,400 ಬರುತ್ತೆ ಅಂತ. ಸೊ ನಂದು ಆಲ್ರೆಡಿ ಪುಟ್ಟಲ್ಲಿ ಪ್ರಾಫಿಟ್ ಇದೆ, ಓಕೆನಾ? ಪ್ರಾಫಿಟ್ ಮಾಡಿದ್ದೀನಿ ನಾನು ಆಲ್ರೆಡಿ ಪ್ರಾಫಿಟನ್ನು, ಬಟ್ ಕ್ಯಾರಿ ಫಾರ್ವರ್ಡ್ ಮಾಡಿಲ್ಲ. ಕ್ಯಾರಿ ಫಾರ್ವರ್ಡ್ ಎಷ್ಟು ಮಾಡಿದ್ದೀನಿ? ಒಂದು ಲಾಟಲ್ಲಿ ಮಾಡಿದ್ದೀನಿ. 99% ಎಕ್ಸಿಟ್ ಮಾಡಿ ನಾನು ಟ್ರೇಡ್ ಮಾಡಿರೋದು ಎಕ್ಸಾಕ್ಟ್ಲಿ ಈ ಟೈಮಲ್ಲಿ. ಇಲ್ಲಿನೂ ಮಾಡಿಲ್ಲ, ಮಾರ್ನಿಂಗ್ ಸೆಕ್ಷನ್ನಲ್ಲಿ ಗೊತ್ತು. ಯಾಕೆ ಪ್ರೈಸ್ ಸೆಕ್ಷನೇ ಇಲ್ಲ. ಇಲ್ಲಿ ನೋಡಿ, ಪ್ರೈಸ್ ಸೆಕ್ಷನ್ ಏನಿದೆ? ಏನೂ ಇಲ್ಲ. ನೀವು ಪ್ರೈಸ್ ಹೆಂಗೆ ಮಾಡ್ತೀರಾ? ಏನೂ ಮಾಡೋಕ್ಕೆ ಆಗೋಲ್ಲ, ಹೌದಾ? ಅದಕ್ಕೆ ಮೇಲೋಯ್ತು ಕೆಳಗಂತು ನಾನು ಇಲ್ಲೂ ಮಾಡ್ಬೋದಾಗಿತ್ತು. ಬಟ್ ನನಗೇನು ಪ್ರಾಪರ್ ರೀಟೆಸ್ಟ್ ಅನ್ನಿಸ್ತಾ ಇರಲಿಲ್ಲ ಇದು. ಅದಕ್ಕೆ ನಾನು ನೋಡಿದೆ, ಇದೊಂದು ಲೈನ್ ಹಾಕ್ಕೊಂಡು ಇಟ್ಕೊಂಡೆ ಟ್ರೇಡಿಂಗ್ ಸೆಕ್ಷನಲ್ಲಿ. ಇದ್ರ ಹತ್ತಿರ ಬಂದರೆ ನಾನು ಪುಟ್ಟ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಅಂತ. ನಂದು ಲಕ್ ಇತ್ತು, ಇಲ್ಲಿ ಸಿಕ್ತು 900. ಇದು ಆಗಿದೆ ಅಂತ ಹೇಳ್ತಾ ಇಲ್ಲ, ನಾನು ಬೈ ಮಾಡಿರೋದು 23Kನೇ ಪುಟ್ಟು ಹೇಳ್ತಾ ಇದ್ದೀನಿ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಓಕೆನಾ? ನಾನು ಬೈ ಮಾಡಿರೋದು ಇದು ಪ್ರೈಸ್. ಇದನ್ನು ಬೈ ಮಾಡಿಬಿಟ್ಟು ನಾನು ಇಲ್ಲಿವರೆಗೂ ತೊಗೊಂಡ್ಬಂದೆ. ಅಂದರೆ ನಂದೇನಿತ್ತು, ಬರೀ ಜಸ್ಟ್ 50 ಪಾಯಿಂಟ್ ಕವರ್ ಮಾಡೋಣ ಅಂತ ಇತ್ತು. ಇವತ್ತು ನಾನು 100 ಪಾಯಿಂಟಿಗೆ 75 ಪಾಯಿಂಟಿಗೆ ನಾನೇ ಕೂತ್ಕೊಂಡಿಲ್ಲ ಇವತ್ತು. ಯಾಕಂದರೆ ನನಗೆ ಗೊತ್ತಿತ್ತು ವಾಲಟಿಲಿಟಿ ಇದೆ ಮಾರ್ಕೆಟಲ್ಲಿ, ಆಮೇಲೆ ಆ್ಯಸ್ ಪರ್ ರೂಲ್ಸ್ ಮಾರ್ಕೆಟ್ ವರ್ಕ್ ಮಾಡಿಲ್ಲ ಅಂತ. ಸೊ ಇಲ್ಲೊಂದು ರಿಜೆಕ್ಷನ್ ನೋಡಿದೆ. ಈ ಕ್ಯಾಂಡಲ್ ಕಂಪ್ಲೀಟ್ ಆದ ತಕ್ಷಣ ಈ ನೆಕ್ಸ್ಟ್ ಕ್ಯಾಂಡಲಲ್ಲಿ ಇದನ್ನು SL ಇಟ್ಕೊಂಡು ನಾನು ಟ್ರೇಡ್ ಮಾಡಿಬಿಟ್ಟು ಎಕ್ಸಿಟ್ ಮಾಡಿದೆ. ಅದು ಒಂದು 5 ಲಾಟಲ್ಲಿ ಅಷ್ಟೇ. ಅದನ್ನು ಏನು ಮಾಡಿದ್ದೀನಿ, ಒಂದು ಲಾಟಲ್ಲಿ. ಯಾಕಂತಂದರೆ ಇಲ್ಲೊಂದು SL ಹಿಟ್ ಆಗಿಲ್ಲ ಅಂತಂತಂದರೆ ನಾನು ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ. ಯಾಕಂದರೆ ನಾನು ಇನ್ನೂ ಟಾರ್ಗೆಟ್ ಮುಟ್ಟಿಲ್ಲ. ಸೊ ಅದು ಒಂದು ಲಾಟಲ್ಲಿ ಏನು ಹೋಗುತ್ತೆ, ಏನೂ ಹೋಗೋಂಗಿಲ್ಲ. ಅದಕ್ಕೆ ನಾನು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ. ಮಾರ್ನಿಂಗ್ ಸೆಕ್ಷನಲ್ಲಿ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂದ್ಕೊಳ್ಳಿ, ಎಕ್ಸಿಟ್ ಅಷ್ಟೇ. ಅದು ಬರ್ತದೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ನಾನು ಇನ್ನೂ ಟ್ರೇಡ್ ಮಾಡ್ತೀನಿ, ಬಟ್ ಅದನ್ನು ಎಕ್ಸಿಟ್ ಮಾಡ್ತೀನಿ. ಬಟ್ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ಕೊಳ್ಳಿ, ಅದನ್ನೇನು ಮಾಡ್ತೀನಿ, ಬುಕ್ ಮಾಡ್ಕೋತೀನಿ ಅಷ್ಟೇ. ಸಿಂಪಲ್ ಆಗಿ ಈ ರೀತಿ ಅನಾಲೈಸಿಸ್ನ ಮಾಡ್ಕೋಬೇಕು ನೀವು. ಸೊ ಕ್ಲಿಯರಾಗಿಡಿ. ಇದ್ರ ಕೆಳಗಡೆ 22,600 ಕೆಳಗಡೆ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ಕೊಳ್ಳಿ, ನಂದು ಟಾರ್ಗೆಟ್ ಬಂದುಬಿಟ್ಟು 22,400 ಮತ್ತು 300 ಲೆವೆಲು ಕಾಣ್ಬೋದು. ಮೇಲ್ಗಡೆ ಅಂತೂ ಇಲ್ಲಿ ರಿಜೆಕ್ಷನ್ ಇದೆ, ಓಕೆ, 22,800 ಹತ್ರ. ಇದರ ಮೇಲ್ಗಡೆ ನನಗೆ ಇಂಟ್ರೆಸ್ಟೆಡ್ ಇಲ್ಲ. ನಿಮಗೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಲೈನ್ ಹಾಕ್ಕೊಳ್ಳಿ, ಓಕೆ? ಲೈನ್ ಹಾಕ್ಕೊಂಡು ಬಂದುಬಿಟ್ಟು ಅಕಸ್ಮಾತ್ ಇಲ್ಲಿ ಬಂತು ಅಂತಂದರೆ ಇಲ್ಲೇ ಟ್ರೇಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಪುಟ್ಟೆ ನೋಡ್ತೀನಿ. ಕಾಲ್ ಸೈಡ್ ನೋಡೋರಿದ್ದರೆ ನೀವು ನೋಡ್ಕೋಬೋದು. ಬಟ್ SL ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ 700. ಕಾಲ್ ಸೈಡು ಮತ್ತು ನಾನು ಟೋಟಲಿ 100% ಅವಾಯ್ಡ್ ಮಾಡ್ತಾಯಿದ್ದೀನಿ. ಅದು ನಿಮ್ಮ ಇಷ್ಟ.
ನಾನು ಹೇಳ್ತಾ ಇದ್ದೀನಿ, ಅಕಸ್ಮಾತ್ ನೀವು ಮಾಡೋರಿದ್ದರೆ ಮಾಡಿ. ನಂದೇನು ಇಲ್ಲಿಂದ ಇಲ್ಲಿ ಹೋಗ್ಬೇಕು, ರಿಜೆಕ್ಷನ್ ತೊಗೊಂಡ್ರೆ ಮತ್ತೆ ಇಲ್ಲಿ ಹೋಗ್ಬೇಕು. 700 ಹತ್ರ ಸಿಕ್ಕರೂ ನಾನು ಟ್ರೇಡ್ ಮಾಡೋಕ್ಕೆ ರೆಡಿ ಇದ್ದೀನಿ. ಇಲ್ಲ ಇಮಿಡಿಯೇಟ್ ವಾರ್ನಿಂಗ್ ಸೆಕ್ಷನಲ್ಲೇ ಬ್ರೇಕ್ ಆದ್ರೂ ನಾನು ರೆಡಿ ಇದ್ದೀನಿ. ಗ್ಯಾಪ್ ಡೌನ್ ಓಪನ್ ಆದರೆ ಆಫ್ಟರ್ 10:30 ಇಲ್ಲ 11 o'clock ಟ್ರೇಡ್ ಮಾಡೋಕ್ಕೆ ರೆಡಿ ಇದೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ